ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 251ನೇ ಮತ್ತು 252ನೇ ತಿರುನಾಮಗಳು ಶಿಷ್ಟಕೃತ್ ಮತ್ತು ಶುಚಿಹಿ. ಇಂದಿನ ಕಥೆಯಲ್ಲಿ ಪಂಚಕನ್ಯೆಯರ ಬಗ್ಗೆ ತಿಳಿದುಕೊಳ್ಳೋಣ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯ ಮಹಾಪಾತಕ ನಾಶಿನಿ. ಇದರ ಅರ್ಥ, ಈ 5 ಪವಿತ್ರ ಸ್ತ್ರೀಯರನ್ನು ಪ್ರತಿದಿನ ನೆನೆಸಿಕೊಂಡರೆ ದೊಡ್ಡ ದೊಡ್ಡ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಇಂದಿಗೂ ಅನೇಕ ತಾಯಂದಿರು ತಮ್ಮ ಹೆಣ್ಣು ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸುವಾಗ ಮೊದಲು ಎಡಗೈಗೆ ಎಣ್ಣೆ ಹಚ್ಚುತ್ತಾ ಈ ಪಂಚಕನ್ಯೆಯರ ಹೆಸರುಗಳನ್ನು ಹೇಳುತ್ತಾರೆ. ನಮ್ಮ ತಾಯಿಯೂ ಕೂಡ ಹೇಳುತ್ತಾರೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ ಮತ್ತು ಮಂಡೋದರಿ ಈ 5ರನ್ನು ಒಟ್ಟಾಗಿ ಸಂಪ್ರದಾಯದಲ್ಲಿ ಪಂಚಕನ್ಯೆಯರು ಎಂದು ಗೌರವಿಸಲಾಗುತ್ತದೆ. ಸಂಸ್ಕೃತದಲ್ಲಿ ಕನ್ಯಾ ಎಂದರೆ ಸಾಮಾನ್ಯವಾಗಿ ಹುಡುಗಿ ಅಥವಾ ಯುವತಿ ಎಂದು ಅರ್ಥ. ಆದರೆ ಇದರ ಆಳವಾದ ಅರ್ಥದಲ್ಲಿ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ತನ್ನ ಮನಸ್ಸಿನ ಪಾವಿತ್ರ್ಯವನ್ನು ಮತ್ತು ಭಗವಂತನ ಮೇಲಿನ ಭಕ್ತಿಯನ್ನು ಯಾವತ್ತೂ ಕಳೆದುಕೊಳ್ಳದವಳನ್ನು ಕನ್ಯಾ ಎಂದು ಕರೆಯುತ್ತಾರೆ. ಈ 5 ಜನರಲ್ಲಿರುವ ಒಂದು ಸಾಮಾನ್ಯವಾದ ವಿಶೇಷತೆ ಏನೆಂದರೆ ಅವರು ಸಾಮಾನ್ಯ ಮಾನವ ಗರ್ಭದಿಂದ ಜನಿಸಿದವರಲ್ಲ. ಅಹಲ್ಯೆಯನ್ನು ಬ್ರಹ್ಮದೇವರು ಸೃಷ್ಟಿಸಿದರು. ದ್ರೌಪದಿ ಯಜ್ಞದ ಅಗ್ನಿಯಿಂದ ಹುಟ್ಟಿದಳು. ಸೀತೆ ಭೂಮಿಯನ್ನು ಉಳುವಾಗ ಸಿಕ್ಕಿದಳು. ಪುರಾಣಗಳ ಪ್ರಕಾರ ತಾರಾ ಕ್ಷೀರಸಾಗರವನ್ನು ಕಡೆಯುವಾಗ ಹೊರಬಂದ ಅಪ್ಸರೆಯಲ್ಲಿ ಒಬ್ಬಳು. ಮಂಡೋದರಿ ಶಿವನ ಅನುಗ್ರಹದಿಂದ ಒಬ್ಬ ದಿವ್ಯ ಸ್ತ್ರೀಯಿಂದ ಪ್ರಕಟವಾಗಿ ಅಸುರರ ಶಿಲ್ಪಿ ಮಯಾಸುರನು ಅವಳನ್ನು ಬೆಳೆಸಿದನು. ಈಗ ಈ 5 ಜನರು ತಮ್ಮ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳನ್ನು ನೋಡೋಣ. ಅಹಲ್ಯೆಯ ಕತೆ. ಇಂದ್ರನು ಮಾಡಿದ ಮೋಸದಿಂದಾಗಿ ಅಹಲ್ಯೆಯ ಪತಿ ಋಷಿ ಗೌತಮರು ಅವಳಿಗೆ ಶಾಪ ನೀಡಿದರು. ಆ ಶಾಪದಿಂದಾಗಿ ಅವಳು ಯಾರಿಗೂ ಕಾಣದಂತಾದಳು. ಅವಳು ತಾಳ್ಮೆಯಿಂದ ಮೌನವಾಗಿ ಕಠಿಣ ತಪಸ್ಸು ಮಾಡುತ್ತಾ ಗಾಳಿಯನ್ನು ಮಾತ್ರ ಆಹಾರವಾಗಿ ತೆಗೆದುಕೊಂಡು ಕಾಯುತ್ತಿದ್ದಳು. ಕೊನೆಗೆ ಶ್ರೀರಾಮನ ಪವಿತ್ರ ಪಾದದ ಧೂಳು ಅವಳನ್ನು ಸ್ಪರ್ಶಿಸಿದಾಗ ಅವಳ ಶಾಪ ದೂರವಾಗಿ ಅವಳು ಮತ್ತೆ ತನ್ನ ನಿಜವಾದ ರೂಪವನ್ನು ಪಡೆದಳು. ದ್ರೌಪದಿಯ ಕತೆ. ಹಸ್ತಿನಾಪುರದ ರಾಜಸಭೆಯಲ್ಲಿ ಎಲ್ಲರ ಮುಂದೆ ದ್ರೌಪದಿಯನ್ನು ಅವಮಾನ ಮಾಡಲಾಯಿತು. ಆ ಸಮಯದಲ್ಲಿ ಅವಳು ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ಶರಣಾದಳು. ಇದನ್ನೇ ಶರಣಾಗತಿ ಎನ್ನುತ್ತೇವೆ. ಶ್ರೀಕೃಷ್ಣನು ಅವಳ ಗೌರವವನ್ನು ಕಾಪಾಡಿದನು. ಮುಂದೆ ನಡೆದ ಮಹಾಭಾರತದ ಯುದ್ಧದ ಮೂಲಕ ಭೂಮಿಯಲ್ಲಿ ಮತ್ತೆ ಧರ್ಮವನ್ನು ಸ್ಥಾಪಿಸಲಾಯಿತು. ಸೀತೆಯ ಕತೆ. ಸೀತೆಯು ಬೇರೆ ಯಾರೂ ಅಲ್ಲ, ಸ್ವತಃ ಮಹಾಲಕ್ಷ್ಮಿಯೇ. ರಾವಣನು ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ಅನೇಕ ಕಷ್ಟಗಳನ್ನು ನೀಡಿದನು. ಆದರೆ ಸೀತೆ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ರಾಮನ ಭಕ್ತಿಯಲ್ಲಿ ಇಟ್ಟುಕೊಂಡಿದ್ದಳು. ಎಷ್ಟೇ ಕಷ್ಟಗಳು ಬಂದರೂ ತನ್ನ ಗೌರವ, ತಾಳ್ಮೆ ಮತ್ತು ಮನಸ್ಸಿನ ಧೈರ್ಯವನ್ನು ಯಾವತ್ತೂ ಕಳೆದುಕೊಳ್ಳಲಿಲ್ಲ. ತಾರಾಳ ಕತೆ. ಅವಳು ವಾಲಿಯ ಪತ್ನಿ ಮತ್ತು ಕಿಷ್ಕಿಂಧೆಯ ತುಂಬ ಬುದ್ಧಿವಂತ ರಾಣಿ. ವಾಲಿ ಮರಣ ಹೊಂದಿದ ನಂತರ ತನ್ನ ಮಗ ಅಂಗದನನ್ನು ರಾಮನ ಸೇವೆಯಲ್ಲಿ ಇರಿಸಿದಳು. ತನ್ನ ಬುದ್ಧಿವಂತಿಕೆಯಿಂದ ಕೋಪಗೊಂಡಿದ್ದ ಲಕ್ಷ್ಮಣನನ್ನು ಸಮಾಧಾನಿಸಿ ಇಡೀ ವಾನರ ರಾಜ್ಯಕ್ಕೆ ದೊಡ್ಡ ಅಪಾಯವಾಗುವುದನ್ನು ತಡೆದಳು. ಮಂಡೋದರಿಯ ಕತೆ. ಅವಳು ರಾವಣನ ಪತ್ನಿಯಾಗಿದ್ದರೂ ಧರ್ಮದ ಮಾರ್ಗವನ್ನು ಯಾವತ್ತೂ ಬಿಡಲಿಲ್ಲ. ರಾವಣನು ಶಕ್ತಿಶಾಲಿ ರಾಜನಾಗಿದ್ದರೂ ಅವನು ಮಾಡುತ್ತಿದ್ದ ತಪ್ಪುಗಳನ್ನು ಮಂಡೋದರಿ ಧೈರ್ಯವಾಗಿ ಹೇಳುತ್ತಿದ್ದಳು. ಸೀತೆಯನ್ನು ಗೌರವದಿಂದ ರಾಮನಿಗೆ ಹಿಂದಿರುಗಿಸಿ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಅವಳು ರಾವಣನಿಗೆ ಮತ್ತೆ ಮತ್ತೆ ಸಲಹೆ ನೀಡುತ್ತಿದ್ದಳು. ಇದರಿಂದ ತನ್ನ ಜೀವಕ್ಕೂ ಅಪಾಯವಾಗಬಹುದು ಎಂಬುದನ್ನು ಅವಳು ಲೆಕ್ಕಿಸಲಿಲ್ಲ. ಈ 5 ಸ್ತ್ರೀಯರನ್ನು ನಾವು ಗೌರವಿಸುವುದಕ್ಕೆ ಕಾರಣ ಅವರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವರು ತಮ್ಮ ಪಾವಿತ್ರ್ಯ ಮತ್ತು ಧೈರ್ಯವನ್ನು ಯಾವತ್ತೂ ಕಳೆದುಕೊಳ್ಳಲಿಲ್ಲ. ಭಗವಂತನ ಕೃಪೆಯಿಂದ ಅವರು ಪವಿತ್ರರಾದರು ಮತ್ತು ಮಹಾನ್ ವ್ಯಕ್ತಿಗಳಾದರು. ಅವರ ಜೀವನವನ್ನು ನೆನೆಸಿಕೊಂಡರೆ ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಅವರು ಕಷ್ಟದ ಸಮಯದಲ್ಲೂ ಭಗವಂತನ ಮೇಲಿನ ಭಕ್ತಿಯನ್ನು ಬಿಡಲಿಲ್ಲ. ಅವರ ಜೀವನವನ್ನು ನೆನೆಸಿಕೊಂಡಾಗ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೂ ಅವುಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ನಮಗೆ ಸಿಗುತ್ತದೆ. ಶಿಷ್ಟಕೃತ್ ಎಂದರೆ
ತನ್ನ ಭಕ್ತರನ್ನು ಶ್ರೇಷ್ಠರು ಮತ್ತು ಒಳ್ಳೆಯ ಗುಣವುಳ್ಳವರನ್ನಾಗಿ ಮಾಡುವವನು ಎಂದು ಅರ್ಥ. ನಾವು ಪ್ರತಿದಿನ ಶಿಷ್ಟಕೃತೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಗುಣಗಳನ್ನು ಉತ್ತಮಗೊಳಿಸಿ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುತ್ತಾನೆ. ನಮ್ಮ ಭಕ್ತಿಯಲ್ಲೂ ಸದಾ ದೃಢವಾಗಿರುವಂತೆ ಅನುಗ್ರಹಿಸುತ್ತಾನೆ. ನಾವು ಹಿಂದೆ 157ನೇ ಶುಚಿಹಿ ತಿರುನಾಮವನ್ನು ಕೇಳಿದ್ದೇವೆ. ಆಗ ಅದರ ಅರ್ಥ ಪವಿತ್ರನಾದವನು ಎಂದು ತಿಳಿದುಕೊಂಡಿದ್ದೇವೆ. ಆದರೆ ಇಂದಿನ 252ನೇ ತಿರುನಾಮವಾದ ಶುಚಿಹಿ ಇನ್ನೂ ಆಳವಾದ ಅರ್ಥವನ್ನು ಹೊಂದಿದೆ. ಇಲ್ಲಿ ಶುಚಿಹಿ ಎಂದರೆ ತನ್ನ ಭಕ್ತರೊಂದಿಗೆ ಇರುವ ಸಂಬಂಧದಿಂದ ಅವರಲ್ಲಿ ಒಳ್ಳೆಯ ಮತ್ತು ಮಂಗಳಕರ ಗುಣಗಳನ್ನು ಬೆಳೆಸಿ ಅವರನ್ನು ಪವಿತ್ರರನ್ನಾಗಿ ಮಾಡುವವನು ಎಂದು ಅರ್ಥ. ನಾವು ಪ್ರತಿದಿನ ಶುಚಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಯೋಚನೆಗಳನ್ನು ದೂರ ಮಾಡಿ ನಮ್ಮ ಆಲೋಚನೆ, ಮಾತು ಮತ್ತು ಕೆಲಸಗಳನ್ನು ಶುದ್ಧಗೊಳಿಸುತ್ತಾನೆ. ಹಾಗೆ ನಮ್ಮನ್ನು ಅವನ ಶಾಶ್ವತ ಸೇವೆಗೆ ಯೋಗ್ಯರನ್ನಾಗಿ ಮಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.